ಆ ಶಿವ ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡಬೇಕು. ಏಕೆಂದರೆ ಪರಮಾತ್ಮ ಒಬ್ಬ. ನಿನ್ನವನಾದರೆ ಸರ್ವಸ್ವವು ಕೂಡ ನಿನ್ನದಾಗುತ್ತದೆ. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಸಮಯ ಎನ್ನುವುದು ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗೆ ಅಡಗಿರುವಂತಹ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಯತ್ನ ಎನ್ನುವುದು ನಿರಂತರವಾಗಿರಲಿ. ಒಂದು ವೇಳೆ ಮನುಷ್ಯನು ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಧಾರೆಗಳನ್ನು ಬೇರಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಒಂದು ಅಂತರಂಗವನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಅರ್ಥಾತ್ ಸ್ವೀಕಾರದ ಭಾವವೇ ಸಂಬಂಧದ ನಿಜವಾದ ಅರ್ಥವಾಗಿರುತ್ತದೆ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ಬದುಕಿನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರು ಮಾತ್ರ ಎದುರಿಸಿ ತಮ್ಮ ಸಾಧನೆಯ ಶಿಖರವನ್ನು ಏರಬಲ್ಲರು. ಒಂದು ಕಲ್ಲು ಎನ್ನುವುದು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ. ಹೋಗಿ ಆ ಕಲ್ಲು ಭಗವಂತನಾಗುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಉಳಿದಿದ್ದಾನೆ. ಯಾವ ರಾಜನೂ ಕೂಡ ಇಲ್ಲಿ ಸದಾಕಾಲ ರಾಜನಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಯಾವ ಬಡವನೂ ಕೂಡ ಇಲ್ಲಿ ಕೊನೆಯವರೆಗೂ ಬಡವನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲ ಎನ್ನುವುದು ಎಲ್ಲರಿಗೂ ಕೂಡ ಒಂದೊಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಆ ಕಾಲ ಬಂದಾಗ ನಾವು ಏನನ್ನ ಕಲಿಸಿರುತ್ತದೆಯೋ ಅದನ್ನು ಪಾಲನೆಯನ್ನ ಮಾಡಲೇಬೇಕು. ಏಕೆಂದರೆ ಬದುಕು ಎನ್ನುವುದು ನಮ್ಮಂತೆ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಮೇಲೆ ಕುಳಿತಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆಯ ಅನುಸಾರವಾಗಿ ನಮ್ಮ ಬದುಕು ಎನ್ನುವುದು ಸಾಗುತ್ತಾ ಇರುತ್ತದೆ. ಆತನ ಇಚ್ಛೆ ಯಾವಾಗ ನಾವು ಮೇಲೆ ಹೋಗಬೇಕು ಎನ್ನುವುದಾಗಿರುತ್ತದೆಯೋ ಆಗ ನಾವು ತೆರಳಲೇಬೇಕು. ನಾವು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ದರೂ ಕೂಡ ನಮ್ಮ ಆಯಸ್ಸು ಮುಗಿದ ಮೇಲೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿ ಇರಲು ಸಾಧ್ಯವೇ ಇಲ್ಲ. ದೇವರು ಎನ್ನುವವನು ನಮ್ಮ ಜೊತೆಗೆ ಇಲ್ಲವೇ ಇಲ್ಲ. ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ದೇವರು ಇರುವುದು ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಹಾಗಾಗಿ ಜೀವನದಲ್ಲಿ ಏನೇ ಆದರೂ ಕೂಡ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನೀವು ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಒಳ್ಳೆಯದ್ದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಎನ್ನುವ ಜ್ಞಾನವನ್ನು ಅರಿತು ಜೀವನವನ್ನು ಕಳೆಯಿರಿ. ಆಗ ಇಡೀ ಜಗತ್ತು ಎನ್ನುವುದು ತನ್ನಿಂದ ತಾನೇ ಬದಲಾವಣೆಯಾಗುತ್ತಾ ಸಾಗುವುದು. ಆಡಿಕೊಳ್ಳುವವರ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ಕಿವಿಯನ್ನು ಕೊಡಲು ಹೋಗಲೇಬೇಡಿ. ಆಡಿಕೊಳ್ಳುವವರಿಗೆ ಆಡಿಕೊಳ್ಳುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಿಲ್ಲ. ನಾವು ಮನೆಯನ್ನು ಕಟ್ಟುವಾಗ ಯಾರೂ ಕೂಡ ಬಂದು ಸಹಾಯವನ್ನು ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದು ಹಾರೈಕೆಯನ್ನು ಮಾಡುತ್ತಾರೆ, ಉಡುಗೊರೆಯನ್ನು ಕೊಡುತ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಲು ಹೊರಟಾಗ ಯಾರೂ ಕೂಡ ಬಂದು ಸಹಾಯವನ್ನು ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಕೂಡ ಬಂದು ಹಾರೈಸುತ್ತಾರೆ. ಇದೇ ನಿಜವಾದ ಪ್ರಪಂಚ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರವನ್ನು ಎಂದಿಗೂ ಕೂಡ ಆಗಲು ಹೋಗಬೇಡ. ಏಕೆಂದರೆ ಬದಲಾವಣೆಯಾಗುತ್ತಿರುವವರು ಆಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ಮೇಲೆ ಕುಳಿತಿರುವಂತಹ ಆ ದೇವರು ಸಮಯವನ್ನೇ ಬದಲಾಯಿಸಿ ಬಿಡುತ್ತಾನೆ. ಯಾವುದು ನಿನ್ನದಲ್ಲವೋ ಅದರ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬೇಡ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಕೂಡ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಲೇಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆತು ಜೀವನವನ್ನು ಮಾಡಬೇಡಿ. ಎಲ್ಲ ಸಮಯದಲ್ಲೂ ಕೂಡ ನೀವು ದುಡ್ಡನ್ನು ಉಳಿಸಬಹುದು, ಆದರೆ ದುಡ್ಡು ಎನ್ನುವುದು ಎಲ್ಲ ಸಮಯದಲ್ಲೂ ನಿಮ್ಮನ್ನು ಉಳಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು.
ಈ ಸೂತ್ರವನ್ನ ಜೀವನದಲ್ಲಿ ಅಳವಡಿಸಿಕೋ. ಅರಳುವಂತಹ ಹೂವಿಗೆ ಪ್ರತಿದಿನ ಒಂದು ಹೊಸ ಜೀವನ. ಮನುಷ್ಯನು ತನ್ನ ಜೀವನದ ಪ್ರತಿದಿನವನ್ನ ಹೊಸ ದಿನವೆಂದು ಜೀವಿಸಿದರೆ ಜೀವನ ತುಂಬ ಸುಂದರಮಯವಾಗಿರುತ್ತದೆ. ನಿಮಗೆ ಎಷ್ಟೇ ಕೆಲಸವಿರಲಿ ಸಮಯ ಕೊಟ್ಟು ಒಮ್ಮೆ ಮಾತನಾಡಿಸಿ. ಏಕೆಂದರೆ ನಾಳೆ ನಿಮ್ಮ ಜೊತೆ ಮಾತನಾಡುವುದಕ್ಕೆ ಆ ಜೀವ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಇದ್ದಾಗ ಪ್ರೀತಿಯನ್ನ ತೋರಿಸಿ, ಇಲ್ಲದಾಗ ಯಾರೂ ಕೂಡ ಏನನ್ನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ನೋವು ಮತ್ತು ಸೋಲು ಸಹಿಸಿಕೊಂಡವರು ಮಾತ್ರ ಇಡೀ ಜೀವನವನ್ನ ಗೆಲ್ಲಬಲ್ಲ. ಆದರೆ ನೋವನ್ನು ಸಹಿಸಿಕೊಳ್ಳಲು ಆಗದೇ ಇದ್ದವನು ಜೀವನದಲ್ಲಿ ಏನನ್ನು ಕೂಡ ಮಾಡಲು ಸಾಧ್ಯವೇ ಆಗುವುದಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆ ಕೊರತೆಯೇ ಕಾರಣವಾಗಿರುತ್ತದೆ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಎಂದರೆ ಇನ್ನು ಸಮಯ ಇದೆ ಎಂದು ನಮಗೆ ನಾವೇ ಅಂದುಕೊಳ್ಳುವುದು. ಸಮಯ ಎನ್ನುವುದು ಯಾರಿಗೋಸ್ಕರವೂ ಕೂಡ ಕಾಯುವುದಿಲ್ಲ. ನಾವು ಸಮಯ ಬಂದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಸಮಯದಷ್ಟು ವೇಗವಾಗಿ ಯಾವುದು ಕೂಡ ಹೋಗುವುದಿಲ್ಲ. ಉಳಿದ ಎಲ್ಲವೂ ಕೂಡ ನಿಲ್ಲಬಹುದು. ಆದರೆ ಸಮಯ ಎನ್ನುವುದು ಯಾವತ್ತಿಗೂ ಕೂಡ ಯಾರಿಗಾಗಿಯೂ ಕೂಡ ನಿಲ್ಲುವುದೇ ಇಲ್ಲ. ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ನೀವು ಮರವನ್ನು ನೆನೆಸಿಕೊಳ್ಳಿ. ಏಕೆಂದರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಗಳನ್ನು ಧರಿಸಿಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಕಾಯುತ್ತಲೇ ಇರುತ್ತದೆ. ನಿಮ್ಮ ಕಣ್ಣ ಮುಂದೆ ಮಾತ್ರವಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕರಾಗಿ ಇರುವವರೇ ನಿಮ್ಮ ನಿಜವಾದ ಸ್ನೇಹಿತರು. ಕೊಂಕು ಮಾತನಾಡುವವರು ನಿಮ್ಮ ಬೆನ್ನ ಹಿಂದೆಯೂ ಮಾತನಾಡುವರು. ಅವರು ಯಾವತ್ತಿಗೂ ಕೂಡ ನಿಮ್ಮ ನಿಜವಾದ ಸ್ನೇಹಿತರಾಗಲು ಸಾಧ್ಯವೇ ಇಲ್ಲ. ಹೊಗಳುವಂತಹ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವಂತಹ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಇಡೀ ಜೀವನ ಎನ್ನುವುದು ಸಾರ್ಥಕವಾಗುವುದು. ಅನ್ಯರ ಸಂತೋಷದಲ್ಲಿ ಪಾಲುದಾರರು ಆಗುವುದು ಮಾತ್ರವಲ್ಲ, ಅದಕ್ಕೆ ಕಾರಣರು ಆಗಬೇಕು. ಬೇರೊಬ್ಬರ ನೋವಿನಲ್ಲಿ ಪಾಲುದಾರನಾಗಬೇಕು. ಆದರೆ ಯಾವತ್ತಿಗೂ ಕೂಡ ಇನ್ನೊಬ್ಬರ ನೋವಿಗೆ ನಾವು ಕಾರಣರಾಗಲೇಬಾರದು. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆಗಿರುವಂತಹ ಸೌಂದರ್ಯವಿದೆ. ಆದರೆ ಎಲ್ಲರೂ ಕೂಡ ಅದನ್ನು ಕಾಣಲು ಸಾಧ್ಯವಿಲ್ಲ. ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನು ಅನುಭವಿಸುವಂತಹ ಅವಕಾಶದಿಂದ ವಂಚಿತರಾಗುತ್ತಾರೆ. ಗೆಲುವು ಬೇಕಾದರೆ ಭಯದಿಂದ ಮೊದಲು ಮುಕ್ತರಾಗಬೇಕು. ಭಯದಿಂದ ಮೊದಲು ಹೊರಬರಬೇಕು. ಈ ಕೆಲಸ ಎನ್ನುವುದು ನನ್ನಿಂದ ಆಗುವುದಿಲ್ಲ ಎಂದು ನಿಮಗೆ ನೀವೇ ಅಂದುಕೊಳ್ಳುವುದು ಮೊದಲು ಬಿಟ್ಟು ಬಿಡಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಪ್ರತಿಫಲದ ನಿರೀಕ್ಷೆಯನ್ನು ಯಾವತ್ತಿಗೂ ಕೂಡ ಮಾಡಲು ಹೋಗಲೇಬೇಡಿ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯನ್ನು ಇಟ್ಟು ಪ್ರತಿದಿನವೂ ಕೂಡ ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ ಮಾಡು. ನಿನಗೆ ತಕ್ಕ ರೀತಿಯ ಪ್ರತಿಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ನನಗೆ ಬಿಟ್ಟಿದ್ದು. ಅಂತಹ ಸಮಯ ಬಂದರೆ ಖಂಡಿತವಾಗಿಯೂ ನಿನ್ನ ಒಂದು ಪ್ರಾಮಾಣಿಕತೆಗೆ ತಕ್ಕ ರೀತಿಯ ಪ್ರತಿಫಲವನ್ನು ನಾನು ಕೊಡುತ್ತೇನೆ ಎಂದು. ಹಾಗಾಗಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ. ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಸುತ್ತಮುತ್ತಲೂ ಕೂಡ ಇರುವುದು ನಮ್ಮ ಸಂಬಂಧಿಕರೇ. ಆದರೂ ಕೂಡ ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವಂತಹ ಹಿತಶತ್ರುಗಳೇ ಆಗಿರುತ್ತಾರೆ. ಈಗಿನ ಕಾಲಮಾನದಲ್ಲಿ ಬೇರೆಯವರನ್ನು ನಂಬಬಹುದು, ಆದರೆ ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು ಎನಿಸಿಕೊಂಡವರನ್ನು ನಂಬಲು ತುಸು ಕಷ್ಟವೇ. ಸಮುದ್ರದ ಅಲೆಗಳು ಮನುಷ್ಯನ ಆಸೆಗಳಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತವೆ. ಆದರೆ ಯಾವುದೂ ಕೂಡ ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಳಿಯಲ್ಲಿ ಎಷ್ಟು ಹಣವಿದೆ, ಎಷ್ಟು ಐಶ್ವರ್ಯವಿದೆ, ಎಷ್ಟು ಆಸ್ತಿ ಅಂತಸ್ತು ಇದೆ ಎಂದು ಲೆಕ್ಕವನ್ನು ಹಾಕಬಹುದು. ಆದರೆ ನಮ್ಮ ಬಳಿ ಎಷ್ಟು ಸಮಯವಿದೆ ಎಂದು ಲೆಕ್ಕ ಹಾಕುವುದಕ್ಕೆ ಅಸಾಧ್ಯ. ಹಾಗಾಗಿ ಮನುಷ್ಯನ ಪ್ರತಿ ಕ್ಷಣದ ಸದ್ಬಳಕೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಈಗ ಬದುಕೇ ಒಂದು ಪ್ರಯೋಗವಾಗಿದೆ. ಯಾರು ಹೆಚ್ಚು ಹೆಚ್ಚು ಪ್ರಯೋಗವನ್ನು ಮಾಡುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಗೆಲ್ಲುತ್ತಾ ಹೋಗುತ್ತಾರೆ. ಯಾರು ಯಾವುದನ್ನು ಕೂಡ ಮಾಡಲು
ಹೋಗುವುದಿಲ್ಲವೋ ಅವರು ಬದುಕಿನಲ್ಲಿ ಏನನ್ನು ಕೂಡ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಜೀವನದಲ್ಲಿ ಯಾವಾಗಲೂ ಕೂಡ ಪ್ರಯತ್ನವನ್ನ ಪಡುತ್ತಿರಬೇಕು. ಯಾರಿಗೆ ಗೊತ್ತು, ನಿನ್ನ ನಿರಂತರವಾಗಿರುವಂತಹ ಪ್ರಯತ್ನವೇ ನಿನ್ನನ್ನ ಮೇಲೆ ತರಲು ಸಹಾಯವಾಗಬಹುದು. ಪ್ರಯತ್ನ ಮಾಡುವುದರಿಂದ ನೀನು ಏನನ್ನು ಕೂಡ ಕಳೆದುಕೊಳ್ಳುವುದಿಲ್ಲ. ನಿನಗೆ ಅದರ ಬದಲಾಗಿ ಅನುಭವ ಎನ್ನುವುದು ಸಿಗುತ್ತದೆ. ಮುಂದೆ ಹೇಗೆ ಸೋಲಬಾರದು ಎನ್ನುವ ಅರಿವು ನಿನಗೆ ಬರುತ್ತದೆ. ನೀವು ಸತ್ಯವನ್ನ ಹೇಳಲು ಅಭ್ಯಾಸವನ್ನ ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಜೀವನವನ್ನ ನಡೆಸಬೇಕಾಗುತ್ತದೆ. ಹಾಗಾಗಿ ಆದಷ್ಟು ಸತ್ಯವನ್ನ ಮಾತನಾಡಲು ಅನುಸರಿಸಿ ಧರ್ಮದ ದಾರಿಯಲ್ಲಿ ಮುನ್ನಡೆಯಿರಿ. ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೀವಿ. ತದನಂತರದಲ್ಲಿ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನ ನಂಬುವುದಕ್ಕೂ ಕೂಡ ನಾವು ಹಿಂದೇಟನ್ನ ಹಾಕುತ್ತೇವೆ. ಏಕೆಂದರೆ ಕೆಟ್ಟ ವ್ಯಕ್ತಿಗಳು ಆ ರೀತಿಯ ಪರಿಣಾಮವನ್ನ ನಮ್ಮ ಜೀವನದಲ್ಲಿ ಬೀರಿರುತ್ತಾರೆ. ನೀವು ಜೀವನದಲ್ಲಿ ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನ ಒಪ್ಪಿಕೊಳ್ಳಿ. ನೀವು ತಪ್ಪು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನವಾಗಲಿ ಅಥವಾ ಅಪಮಾನವಾಗಲಿ ನೀವು ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ. ಬದಲಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಎನ್ನುವುದು ಮೂಡುವುದು, ಒಂದು ತೃಪ್ತಿಕರವಾಗಿರ್ತಕ್ಕಂತಹ ಭಾವನೆಯು ಮೂಡುವುದು. ತಪ್ಪು ಎಲ್ಲರೂ ಕೂಡ ಮಾಡುತ್ತಾರೆ. ತಪ್ಪು ಮಾಡಿದಾಗ ಅದನ್ನು ತಿದ್ದಿಕೊಂಡು ನಡೆಯುವುದು ನಿಜವಾದ ಮಾನವೀಯತೆಯ ಮೌಲ್ಯಗಳನ್ನು ಒಳಗೊಂಡಿರುವ ವ್ಯಕ್ತಿಯ ಲಕ್ಷಣವಾಗಿರುತ್ತದೆ. ನೀವು ಸರಿಯಾಗಿ ಇದ್ದಾಗ ಸುಮ್ಮನೆ ಇದ್ದು ಬಿಡಿ. ಎಷ್ಟೇ ತಪ್ಪು ಆಪಾದನೆಗಳು ಆಗಿದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಾವೇನು ತಪ್ಪು ಮಾಡಿಲ್ಲ ಎಂದು ಭಾವನೆ ಇದ್ದರೆ ಅದನ್ನು ನಿರ್ಧರಿಸಲು ಮೇಲೆ ಒಬ್ಬ ಭಗವಂತ ಇದ್ದಾನೆ. ಅವನ ಕೈಗೆ ಬಿಟ್ಟು ಬಿಡಿ. ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ನಿಮಗಿಂತಲೂ ಕೂಡ ಚೆನ್ನಾಗಿ ಆತನಿಗೆ ತಿಳಿದಿದೆ. ಎಲ್ಲರಿಗೂ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ನಾವು ಫಲದ ಬಗ್ಗೆ ಕಣ್ಣೀರನ್ನ ಇಟ್ಟು ಕೆಲಸವನ್ನ ಮಾಡಿದರೆ ನಿರಾಸೆಗಳು ಹೆಚ್ಚಾಗುವುದು. ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಸಮಯ ಮತ್ತು ಜೀವನ ವಿಶ್ವದ ಅತ್ಯಂತ ಉತ್ತಮವಾಗಿರುವಂತಹ ಶಿಕ್ಷಕರು. ಸಮಯವನ್ನ ಸದುಪಯೋಗ ಮಾಡಿಸಿಕೊಳ್ಳಲು ಜೀವನ ಎನ್ನುವುದು ಕಲಿಸುತ್ತದೆ. ಹಾಗೆಯೇ ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಜನರು ತಕ್ಷಣಕ್ಕೆ ಅರ್ಥವಾಗುವುದೇ ಇಲ್ಲ. ಅದರ ಅಧ್ಯಯನ ಮಾಡಬೇಕಾಗುತ್ತದೆ. ಮನುಷ್ಯ ಹೆಮ್ಮೆ ಮತ್ತು ಅಹಂಕಾರದಿಂದಾಗಿ ಅವನೇ ತನ್ನ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುತ್ತಾನೆ. ವಸ್ತುಗಳ ಮೇಲೆ ಅವುಗಳನ್ನ ಪಡೆಯುವ ಮೊದಲು ಇರುತ್ತದೆ, ಆದರೆ ಮನುಷ್ಯರ ಮೌಲ್ಯ ಎನ್ನುವುದು ಕಳೆದುಕೊಂಡ ನಂತರ ಇರುತ್ತದೆ. ಯಾವತ್ತಿಗೂ ಕೂಡ ನಿನ್ನ ಸ್ಥಾನವನ್ನ ನಿರ್ಣಯಿಸುವುದು ನಿನ್ನ ಪ್ರಾರ್ಥನೆಯ ಹೊರತು ಇನ್ನೊಬ್ಬರ ಹೊಗಳಿಕೆಯಿಂದ ಅಲ್ಲವೇ ಅಲ್ಲ. ನೀವು ಕಷ್ಟಪಟ್ಟು ದುಡಿದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಉನ್ನತವಾಗಿ ಇರಲು ಸಾಧ್ಯವಾಗುವುದು. ನೀವೇ ಕಷ್ಟವನ್ನ ಪಡುವುದಿಲ್ಲ ಎನ್ನುವುದಾದರೆ ಜೀವನ ಹೇಗೆ ತಾನೇ ಮುಂದುವರಿಯಲು ಸಾಧ್ಯವಾಗುವುದು? ಅದೇ ಮೋಸ ಮಾಡುವರಲ್ಲಿ ನಿಮ್ಮ ಜೀವನ ಪತನವಾಗುತ್ತದೆ. ಸುಖ ಸುಮ್ಮನೆ ಆವೇಶದಿಂದ ಅರಚುವುದನ್ನ ಬಿಟ್ಟು ಆಲೋಚಿಸುವುದನ್ನ ಶುರು ಮಾಡಿ. ಆಗ ಎಲ್ಲವೂ ಕೂಡ ಸುಸಂಗತವಾಗಿ ಸಾಗುತ್ತದೆ. ಆ ಕಡೆಯವರ ನೋವು ಮತ್ತು ಸಮಸ್ಯೆ ಏನೆಂದು ಅರ್ಥವಾಗುವುದು. ನಿಮ್ಮ ಕೈಯಲ್ಲಿ ಇರುವಂತಹ ಹಣ ಹಾಗೆಯೇ ನಿಮ್ಮ ಬಾಯಿಯಿಂದ ಬರುವಂತಹ ಮಾತು, ಈ ಎರಡೂ ಕೂಡ ಬಹಳಷ್ಟು ಮೌಲ್ಯವಾಗಿರುತ್ತವೆ. ಇವುಗಳನ್ನ ಮಿತವಾಗಿ ಬಳಸಿದರೆ ಮಾತ್ರ ನಿಮಗೆ ಬೆಲೆ ಎನ್ನುವುದು ಸಿಗಲು ಸಾಧ್ಯವಾಗುವುದು. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿ ಬಾರಿಯೂ ಕೂಡ ಸಂತೋಷ ಸಿಗದೇ ಇರಬಹುದು, ಆದರೆ ಕೆಲಸವೇ ಇಲ್ಲದಿದ್ದಾಗ ಅಸಲಿಗೆ ಸಂತೋಷ ಇರುವುದೇ ಇಲ್ಲ. ಬೆವರಿನ ಬೆಲೆ, ಹಣದ ಬೆಲೆ ಹಾಗೂ ಜೀವನದ ಬೆಲೆ ಗೊತ್ತಿರುವವರು ಮತ್ತೊಬ್ಬರ ಸಂಪತ್ತಿಗೆ ಯಾವತ್ತಿಗೂ ಕೂಡ ಕೈಯನ್ನ ಹಾಕುವುದಕ್ಕೆ ಹೋಗುವುದೇ ಇಲ್ಲ. ಗೆಲ್ಲಲೇಬೇಕು ಎಂಬ ವಿಶ್ವಾಸ ನಿನ್ನಲ್ಲಿ ಬಲವಾಗಿ ಇದ್ದರೆ ಸೋಲು ಯಾವತ್ತಿಗೂ ಕೂಡ ನಿನ್ನ ಹತ್ತಿರ ಸುಳಿಯುವುದೇ ಇಲ್ಲ. ಮೊದಲು ಹಠದಿಂದ ಗೆಲ್ಲಲು ಪ್ರಾರಂಭ ಮಾಡಿ. ಮನಸ್ಸಿಗೆ ಒತ್ತಡ ಎನ್ನುವುದು ಹೆಚ್ಚಾದಾಗ ಹೆಚ್ಚು ಯೋಚಿಸಲು ಹೋಗಲೇಬೇಡಿ. ಹಾಗೆ ಶರೀರಕ್ಕೆ ವಿಶ್ರಾಂತಿ ಇಲ್ಲದಿದ್ದಾಗ ಹೆಚ್ಚು ಕೆಲಸವನ್ನ ಮಾಡಲೇಬೇಡಿ. ಏಕೆಂದರೆ ಆ ಸಮಯದಲ್ಲಿ ಸಣ್ಣ ವಿಷಯವೂ ಕೂಡ ದೊಡ್ಡದಾಗಿಯೇ ಕಾಣಿಸುತ್ತದೆ. ನಿಮಗೆ ಸರಿಯಾದ ಮಾರ್ಗದಲ್ಲಿ ಜೀವನವು ನಿಮಗೆ ಅರ್ಹವಾಗಿರುವಂತಹ ಎಲ್ಲವನ್ನೂ ಕೂಡ ನೀಡುತ್ತದೆ. ಕಲಿಕೆ ಎನ್ನುವುದನ್ನು ಎಂದಿಗೂ ಕೂಡ ನಿಲ್ಲಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಜೀವನವು ಕಲಿಸುವುದನ್ನು ಎಂದಿಗೂ ಕೂಡ ನಿಲ್ಲಿಸುವುದಿಲ್ಲ. ಊಟಕ್ಕೆ ರುಚಿ ಇಲ್ಲವೆಂದು
ತಿರಸ್ಕರಿಸುವುದಕ್ಕೆ ಮುಂಚೆ ಹಸುವಿನಿಂದ ಬಳಲುತ್ತಿರುವವರ ಬಗ್ಗೆ ಒಮ್ಮೆ ಯೋಚಿಸಿ. ಆಹಾರಕ್ಕಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. ಅದಕ್ಕೆ ಅನ್ನಂ ಬ್ರಹ್ಮ ಅಂತ ಹೇಳುವುದು. ನೀವು ಎಂದಿಗೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಅಂಶವೇನೆಂದರೆ, ಒಬ್ಬರನ್ನ ವಿಮರ್ಶಿಸುವ ಮೊದಲು ನೀವು ಸರಿಯಾಗಿ ಇದ್ದೀರಿಯೋ ಅಥವಾ ಇಲ್ಲವೋ ಎನ್ನುವುದು ನೋಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗುತ್ತದೆ. ಏಕೆಂದರೆ ಬೇರೆಯವನನ್ನ ಟೀಕಿಸುವ ಮೊದಲು ನಾವು ಸರಿಯಾಗಿ ಇದ್ದಾಗ ಮಾತ್ರ ಆ ಮಾತನ್ನ ಹೇಳಲು ಅರ್ಹರಾಗಿರುತ್ತೇವೆ. ನೀವು ಇನ್ನೊಬ್ಬರನ್ನ ವಿಮರ್ಶಿಸಿದರೆ ನಿಮ್ಮನ್ನ ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದು ಹೋಗಿರುವಂತಹ ನಿನ್ನೆಗಿಂತ ಕಳೆಯುತ್ತಿರುವಂತಹ ಈ ದಿನ ಬಹಳ ಮುಖ್ಯವಾಗಿರುತ್ತದೆ ಹಾಗೂ ಬಹಳ ಮೌಲ್ಯವಾಗಿ ಇರುವುದು. ಹಾಗಾಗಿ ಕಳೆಯುತ್ತಿರುವಂತಹ ಈ ಕ್ಷಣವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ನಿನ್ನ ಒಂದು ರಹಸ್ಯವನ್ನ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಹೇಳಲೇಬೇಡ. ಏಕೆಂದರೆ ಅದೇ ನಿಮ್ಮನ್ನ ಮುಜುಗರಕ್ಕೆ ದಾರಿ ಮಾಡಿಕೊಡುತ್ತದೆ. ಆ ವಿಷಯವು ನಿಮ್ಮಲ್ಲಿ ಇದ್ದಾಗ ಮಾತ್ರ ಅದು ರಹಸ್ಯವಾಗಿ ಇರುತ್ತದೆ. ಅದೇ ಬೇರೆಯವರ ಬಳಿ ಹೋದಾಗ ಇನ್ನೊಬ್ಬರ ಕಿವಿಯಲ್ಲಿ ಬೀಳುತ್ತದೆ. ಆಗ ಅದು ಅಪಹಾಸ್ಯವಾಗಿ ಮಾರ್ಪಾಡಾಗುತ್ತದೆ. ನೀರು ಇಲ್ಲದೆ ಇರುವಂತಹ ಬಾವಿಯ ಹತ್ತಿರ, ಹಾಗೆ ಹಣ ಇಲ್ಲದೆ ಇರುವಂತಹ ವ್ಯಕ್ತಿಯ ಹತ್ತಿರ ಯಾರೂ ಕೂಡ ಬರಲು ಸಾಧ್ಯವಿಲ್ಲ. ನೀವು ಸಹಾಯವನ್ನ ಮಾಡುವಾಗ ಇರುವಂತಹ ಸಂತೋಷಕ್ಕಿಂತ ಮೋಸವನ್ನ ಮಾಡಿದಾಗ ಸಿಗುವಂತಹ ಸಂತೋಷ ಅಷ್ಟು ಪರಿಣಾಮಕಾರಿಯಾಗಿ ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಅದು ಹಾಗೆ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗೆಂದು ನೀವು ಪ್ರಯತ್ನವನ್ನ ಮಾಡದೆ ಸುಮ್ಮನೆ ಇದ್ದರೆ ಎಂದಿಗೂ ಕೂಡ ಫಲಿಸುವುದೂ ಇಲ್ಲ. ಪ್ರಯತ್ನದೊಂದಿಗೆ ಏನಾಗುವುದು ಅದನ್ನು ಸ್ವೀಕರಿಸಲು ಸಿದ್ಧನಿರಬೇಕು. ಅದುವೇ ಜ್ಞಾನದ ಲಕ್ಷಣವಾಗಿರುತ್ತದೆ. ಹಣ ಇರುವಷ್ಟು ದಿನ ಕೆಲವರಿಗೆ ಕಣ್ಣುಗಳು ನೆತ್ತಿಯ ಮೇಲೆ ಇರುತ್ತದೆ. ಅವರಿಗೆ ನಾವು ಎಂದಿಗೂ ಕೂಡ ಕಾಣುವುದೇ ಇಲ್ಲ. ಆದರೆ ಯಾವತ್ತೋ ಒಂದು ದಿನ ಕಾಲ ಎನ್ನುವುದು ಅವರ ಕಣ್ಣುಗಳನ್ನ ಕೆಳಗೆ ನೋಡುವಂತೆ ಮಾಡುತ್ತದೆ. ಕಳೆದು ಹೋಗಿರುವಂತಹ ಜೀವನವನ್ನ ನೆನೆಸಿಕೊಳ್ಳುತ್ತಾ ಚಿಂತೆಯಲ್ಲಿ ಮುಳುಗಲೇಬೇಡಿ. ಕಳೆದು ಹೋಗಿರುವುದನ್ನ ಯಾರೂ ಕೂಡ ತೆಗೆದುಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ. ಜೀವನ ಎನ್ನುವುದು ಕಲಿಸಿದಂತಹ ಪಾಠದಿಂದ ಯಾರು ಊಹಿಸದೇ ಇರುವಂತಹ ಜೀವನವನ್ನ ವಿಮರ್ಶೆ ಮಾಡಬಹುದು. ಮೈ ತುಂಬ ಆರೋಗ್ಯ, ಹಾಗೆ ಮನಸ್ಸು ತುಂಬ ಆನಂದ. ಈ ಎರಡೂ ಇರುವವನೇ ಸಮಾಜದಲ್ಲಿ ಅತ್ಯುತ್ತಮವಾಗಿರುವಂತಹ ಧನಿಕ. ನನಗೆ ಅಂದವಾಗಿರುವ ಸಂಗಾತಿ ಸಿಗುವುದೊಂದೇ ಅದೃಷ್ಟವಲ್ಲ. ಪ್ರಮುಖವಾಗಿ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿ ಇರುವಂತಹ ಸಂಗಾತಿ ಸಿಗುವುದೇ ನಿಮ್ಮ ಅದೃಷ್ಟ. ಗೆಲ್ಲುವವರು ಗೆಲುವಿನ ಮೇಲೆ ದೃಷ್ಟಿಯನ್ನ ಇಡುತ್ತಾರೆ. ಸೋಲುವವರು ಗೆಲ್ಲುವವರ ಮೇಲೆ ದೃಷ್ಟಿಯನ್ನ ಇಡುತ್ತಾರೆ. ಇದೇ ವ್ಯತ್ಯಾಸ. ಒಬ್ಬ ಮನುಷ್ಯನು ಅಂದವಾಗಿ ಇದ್ದರೆ ಮಾತ್ರ ಸಾಲದು, ಮನಸ್ಸು ಕೂಡ ಹಾಗೇ ಇರಬೇಕು. ವಿದ್ಯಾಭ್ಯಾಸ ಎನ್ನುವುದು ಉನ್ನತವಾಗಿ ಇದ್ದರೆ ಸಾಲದು, ಒಳ್ಳೆಯ ಸಂಸ್ಕಾರವೂ ಕೂಡ ಇರಬೇಕಾಗುತ್ತದೆ. ಓದಿನಿಂದ ಕಲಿತಿರುವಂತಹ ಪಾಠಗಳು ಮರೆತರೂ ಕೂಡ ಮರೆಯಬಹುದು. ಆದರೆ ಜೀವನದ ಅನುಭವದಿಂದ ಕಲಿತಿರುವಂತಹ ಪಾಠಗಳು ಎಂದಿಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರಲ್ಲಿ ಒಂದು ಮಾತು, ಇನ್ನೊಬ್ಬರಲ್ಲಿ ಇನ್ನೊಂದು ಮಾತು. ಆಡುವುದಕ್ಕಿಂತ ಆಡಿದ ಮಾತಿನ ಬಗ್ಗೆ ಮೊದಲು ನಮಗೆ ಸ್ಪಷ್ಟತೆ ಎನ್ನುವುದು ಇರಬೇಕು. ಒಳ್ಳೆಯ ಸ್ನೇಹಿತರು ಎನ್ನುವವರು ಬಂಗಾರದ ಆಭರಣವಿದ್ದಂತೆ. ನಮ್ಮೊಟ್ಟಿಗೆ ಇರುವಾಗ ಶೋಭೆಯನ್ನ ತರುತ್ತಾರೆ, ಕಷ್ಟ ಬಂದಾಗ ಆಪದ್ಬಾಂಧವರಾಗುತ್ತಾರೆ. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗಲೂ ಕೂಡ ನಂಬಿಕೆಯನ್ನ ಮಾತ್ರ ಕಳೆದುಕೊಳ್ಳಲೇಬಾರದು. ಆ ನಂಬಿಕೆಯಿಂದಾನೇ ಎಷ್ಟೋ ಜನರು ಸಾಧನೆಯ ಶಿಖರವನ್ನ ಏರಿರುತ್ತಾರೆ. ಕೈ ಶುದ್ಧಿ, ವಾಕ್ ಶುದ್ಧಿ, ಮನಸ್ಸು ಎನ್ನುವುದು ಶುದ್ಧಿಯಾಗಿ ಇದ್ದವರು ಯಾವುದರ ಬಗ್ಗೆಯೂ ಕೂಡ ಚಿಂತಿಸಬೇಕಾಗಿಲ್ಲ. ಸಮುದ್ರದ ಸಮೀಪದಲ್ಲಿ ಇದ್ದರೂ ಕೂಡ ಬಾಯಾರಿಕೆಯನ್ನ ತಣಿಸಲು ನದಿ ನೀರೇ ಬೇಕು. ಸ್ನೇಹಿತರು, ಬಂಧುಗಳು ಎಷ್ಟೇ ಇದ್ದರೂ ಕೂಡ ಜೀವನದಲ್ಲಿ ಭಗವಂತನ ಆಶೀರ್ವಾದ ಎನ್ನುವುದು ಇರಲೇಬೇಕು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಹಾಗೂ ಕೃಷ್ಣನ ವಚನಾಮೃತವನ್ನು ದಿನವೂ ಕೂಡ ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.